ನಂಬಿದವರಿಗೆ ಸುಳ್ಳು ಹೇಳಬೇಡಿ, ಸುಳ್ಳು ಹೇಳಿದವರನ್ನ ಯಾವತ್ತೂ ನಂಬಬೇಡಿ. ಈ ರೀತಿಯಾದಂತಹ ಮಾತುಗಳು ರಾಜಕಾರಣಿಗಳು ಎಲೆಕ್ಷನ್ ಟೈಮ್ನಲ್ಲಿ ಹೇಳುವಂತಹ ಸುಳ್ಳು ಡೈಲಾಗ್. ಆದರೆ ಹಾಕಿದ ಮತಗಳೇ ಸುಳ್ಳು, ವೋಟ್ ಚೋರಿ ಅಂತ ಇವಿಎಂ ಅನ್ನ ಹಿಡಿದು ದೇಶವ್ಯಾಪಿ ಹೋರಾಟ ಮಾಡಿದಂತಹ ಕಾಂಗ್ರೆಸ್ ನಾಯಕರಿಗೆ ಇವಿಎಂ ಈಸ್ ಗುಡ್ ಅನ್ನುವಂತಹ ಜನರ ರಿಸಲ್ಟ್ ಶಾಕ್ ಕೊಟ್ಟಿದೆ. ಏನಿದು ಸ್ಟೋರಿ? ರಿಪೋರ್ಟ್ ನೋಡಿ. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ಇವಿಎಂ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ದೊಡ್ಡ ಅಭಿಯಾನವನ್ನೇ ನಡೆಸಿದ್ರು. ಆದರೆ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರವಿರೋ ಕರ್ನಾಟಕದಲ್ಲೇ ಈ ಬಗ್ಗೆ ನಡೆಸಲಾದ ಸಮೀಕ್ಷೆಯಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಇದು ಕಾಂಗ್ರೆಸ್ ಬಹುದೊಡ್ಡ ಹಿನ್ನಡೆಯನ್ನು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇವಿಎಂ ಬಗ್ಗೆ ಕರ್ನಾಟಕದ ಬಹುಪಾಲು ಜನರಿಗಿದೆ ವಿಶ್ವಾಸ. ಕೈ ಸೋಲಿಗೆ ಇವಿಎಂ ಒಂದು ನೆಪ ಅಂತ ಬಿಜೆಪಿ ಲೇವಡಿ. ರಾಹುಲ್ ಗಾಂಧಿ ಇವಿಎಂ ಮತಗಳ್ಳತನ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ವೋಟ್ ಚೋರಿ ಅನ್ನೋ ಕುದುರೆ ಏರಿ ಸವಾರಿ ಮಾಡಿದ್ರು. ದೊಡ್ಡ ಮಟ್ಟದ ಅಭಿಯಾನ ನಡೆಸಿದ್ರು. ಕರ್ನಾಟಕದ ಮಹದೇವಪುರ, ಆಳಂದದಲ್ಲೂ ಮತಗಳ್ಳತನ ನಡೆದಿದೆ ಅಂತ ಪ್ರೆಸೆಂಟೇಷನ್ ಕೊಟ್ಟಿದ್ರು. ಇದಲ್ಲದೆ ಇವಿಎಂ ಬೇಡ, ಬ್ಯಾಲೆಟ್ ವಾಪಸ್ ತನ್ನಿ ಅಂತಾನೂ ಆಗ್ರಹ ಕೇಳಿ ಬಂದಿತ್ತು. ಇದನ್ನ ಪ್ರೂವ್ ಮಾಡಬೇಕು ಅಂತ ಕರ್ನಾಟಕದ ರಾಜ್ಯ ಮೌಲ್ಯಮಾಪನ ಪ್ರಾಧಿಕಾರ ಸಮೀಕ್ಷೆಯೊಂದನ್ನ ನಡೆಸಿದೆ. ಹಾಗೆ ನಡೆಸಿದ ಸಮೀಕ್ಷೆಯಲ್ಲಿನ ಫಲಿತಾಂಶದ ಪ್ರಕಾರ 83.61% ಜನ ಇವಿಎಂ ಮೇಲೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಜನತೆ ನಮ್ಮ ದೇಶದ ಚುನಾವಣೆಗಳು ಮುಕ್ತವಾಗಿದೆ ಮತ್ತು ನ್ಯಾಯಸಮ್ಮತವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ವಿ. ಅನ್ಬುಕುಮಾರ್ ನೇತೃತ್ವದಲ್ಲಿ 102 ವಿಧಾನಸಭಾ ಕ್ಷೇತ್ರದಲ್ಲಿನ 5,100 ಜನರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಈ ಸಮೀಕ್ಷೆಯನ್ನ ಹೊರತರಲಾಗಿದೆ. ಬೆಂಗಳೂರು, ಬೆಳಗಾವಿ, ಕಲಬುರಗಿ ಮತ್ತು ಮೈಸೂರು ವಿಭಾಗದಲ್ಲಿ ಈ ಸಮೀಕ್ಷೆ ನಡೆಸಲಾಗಿದೆ. ಇವಿಎಂ ವಿಶ್ವಾರ್ಹತೆಯ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ತವರು ಜಿಲ್ಲೆ ಕಲಬುರಗಿಯಲ್ಲಿ 84.67% ಮತ್ತು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ವಿಭಾಗದಲ್ಲಿ 70.67% ಜನರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಜನಾಭಿಪ್ರಾಯಕ್ಕೆ ರಾಜ್ಯ ಬಿಜೆಪಿ ಸಾರಥಿ ವಿಜಯೇಂದ್ರ ಫುಲ್ ಖುಷಿಯಾಗಿದ್ದಾರೆ. ಕಾಂಗ್ರೆಸ್ಗೆ ಇದು ಜನರೇ ತಕ್ಕ ಉತ್ತರ ತಿರುಗೇಟು ಕೊಟ್ಟಿದ್ದಾರೆ ಅಂತ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದ್ರು. ಜನರ ಅಭಿಪ್ರಾಯ ಸ್ಪಷ್ಟವಾಗಿ ತೋರಿಸುತ್ತದೆ. ಇದು ರಾಹುಲ್ ಗಾಂಧಿಗೆ ನೇರ ಹೊಡೆತ. ಪದೇ ಪದೇ ಚುನಾವಣಾ ವೈಫಲ್ಯಗಳನ್ನು ಅನುಭವಿಸಿದ ಕಾಂಗ್ರೆಸ್ ವೋಟ್ ಚೋರಿ ನಿರೂಪಣೆಯನ್ನ ಕಂಡುಹಿಡಿದು ಚುನಾವಣಾ ಆಯೋಗದ ಮೇಲೆ ಅನುಮಾನಗಳನ್ನು ಹುಟ್ಟುಹಾಕುವ ಅಜಾಗರೂಕ ಅಭಿಯಾನ ಮಾಡಿದ್ರು. ದಾರಿ ತಪ್ಪಿಸಲು ಪದೇ ಪದೇ ಪ್ರಯತ್ನಿಸಿದರು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಹೈಕಮಾಂಡ್ ಅನ್ನ ಸಮಾಧಾನಪಡಿಸಲು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸುತ್ತೇವೆ ಎಂದರು. ಇದು ಸೋಲಿಗೆ ಒಂದು ನೆಪ, ಪ್ರಜಾಪ್ರಭುತ್ವದ ರಕ್ಷಣೆಯಲ್ಲ. More than 78%, ಕೆಲವು ಕಡೆ 83% ಆಗಿದೆ. ಕಲಬುರಗಿ 83%. ಕಲಬುರಗಿಯಲ್ಲಿ ಇವಿಎಂ ಮೇಲೆ ವಿಶ್ವಾಸ 83.24%. ಅವ್ರು ಮಾಡಿರ್ತಕ್ಕಂಥದ್ದು, ಸರ್ವೆ ಮಾಡಿರ್ತಕ್ಕಂಥದ್ದು ಮೇ 25, ಅದನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು ಇವತ್ತು. ಈಗ ಅಂದರೆ ಪ್ರಧಾನಮಂತ್ರಿ ಕಚೇರಿನಲ್ಲಿ ಇರ್ತಕ್ಕಂಥವ್ರು ಯಾರು ಗುಣಗಾನ ಮಾಡಿದ್ದಾರೆ, ಹೊಗಳು ಭಟ್ರ ಇದು ಸಂತತಿ ಏನಿದೆ. ಒಟ್ಟಾರೆ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ನಡೆಸಿದ ಸಮೀಕ್ಷೆಯಲ್ಲಿ ಉಲ್ಟಾ ಫಲಿತಾಂಶ ಬಂದಿದೆ. ಇವಿಎಂ ಬೇಡ, ಬ್ಯಾಲೆಟ್ನಲ್ಲಿ ಚುನಾವಣಾ ನಡೀಲಿ ಅಂತಿರೋ ಕಾಂಗ್ರೆಸ್ ವಾದಕ್ಕೆ ಬಲು ದೊಡ್ಡ ಹಿನ್ನಡೆಯಾದಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.